ವೀಕ್ಷಕರೇ ನಮಸ್ಕಾರ. ಇವತ್ತು ಒಂಚೂರನ್ನ ನಿಮಗೆ ಹಾಟ್ ಸುದ್ದಿಯನ್ನು ಹೇಳ್ತಾ ಹೋಗ್ತೀನಿ. ಅದ್ಯಾವುದಪ್ಪ ಅಂದರೆ, ನಮ್ಮ ಕನ್ನಡದಲ್ಲಿ ಯಾರೆಲ್ಲ ಬಿಕಿನಿ ಸುಂದರಿ ಇದ್ದಾರೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ನಿಮಗೆಲ್ಲ ಅನಿಸ್ಬೋದು ಈ ಬಿಕಿನಿ ಎಲ್ಲ ಬಾಲಿವುಡ್ ಹಾಲಿವುಡ್ ರೇಂಜ್ಗೆ ಮಾತ್ರ ಅಂತ. ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಬಿಕಿನಿ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಟ್ರೆಂಡ್ ಆಗ್ತಾ ಇದೆ. ಸೀರಿಯಲ್ ಸುಂದರಿಯರು ಕೂಡ ಬಿಕಿನಿಯಲ್ಲಿ ಕಾಣಿಸ್ಕೊಂಡು ಪಡ್ಡೆ ಹುಡುಗರ ಕಣ್ಮನವನ್ನು ಸೆಳೆದಿದ್ದಾರೆ. ಸೊ ಹಾಗಾದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ರೀತಿಯಾಗಿ ಡ್ರೆಸ್ಗಳನ್ನು ಹಾಕ್ಕೊಂಡು, ಅಂದರೆ 2 ಪೀಸ್ ತೊಟ್ಟು ಪಡ್ಡೆ ಹುಡುಗರ ನಿದ್ದೆಯನ್ನು ಕೆಡಿಸಿದಂಥ ಸುಂದರಿಯರ ಲಿಸ್ಟನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. ವೀಕ್ಷಕರೇ, ಬಿಕಿನಿ ಅನ್ನುವಂಥದ್ದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಷ್ಟು ಹತ್ತಿರ ಆಗಿಲ್ಲ, ಒಪ್ಕೊಳ್ಳೋಣ. ಆದರೆ ಇಲ್ಲವೇ ಇಲ್ಲ ಅಂತ ಏನೂ ಅಲ್ಲ, ನಮ್ಮಲ್ಲೂ ಕೂಡ ಸುಂದರಿಯರು ಬಿಕಿನಿಯನ್ನು ಹಾಕ್ಕೊಂಡಿದ್ದಾರೆ. ಅಷ್ಟೇ ಯಾಕೆ, ನಮ್ಮ ಹಳೆಯ ಒಂದು ಇಂಡಸ್ಟ್ರಿಯನ್ನು ನೋಡೋದೇ ಆಗಿದ್ದಲ್ಲಿ ನಟಿ ಜಯಂತಿ ಕೂಡ ಬಿಕಿನಿ ಹಾಕ್ಕೊಂಡು, ಅಂದರೆ ಸ್ವಿಮ್ ಡ್ರೆಸ್ಸನ್ನು ಹಾಕ್ಕೊಂಡು ಗಮನವನ್ನು ಸೆಳೆದಿದ್ರು ಆ ಕಾಲದಲ್ಲಿಯೇ. ನಿಮಗೆಲ್ಲ ಜ್ಞಾಪಕ ಇರ್ಬೋದು. ಸೊ ಅದಾದ ಬಳಿಕ ಮಾಲಾಶ್ರೀ ಕೂಡ ಬಿಕಿನಿಯನ್ನು ತೊಟ್ಟಿದ್ರು, ಅಂದರೆ ಸ್ವಿಮ್ಮಿಂಗ್ ಡ್ರೆಸ್ಸನ್ನು ಹಾಕ್ಕೊಂಡು 2 ಪೀಸ್ ಡ್ರೆಸ್ಸನ್ನು ಹಾಕ್ಕೊಂಡು ಪಡ್ಡೆ ಹುಡುಗರ ನಿದ್ದೆಯನ್ನು ಕದ್ದಿದ್ರು ಮಾಲಾಶ್ರೀ. 1976ರಲ್ಲಿ ಬಿಡುಗಡೆಯಾದಂಥ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಹುದೂರ್ ಗಂಡು ಸಿನಿಮಾದಲ್ಲಿ ಜಯಂತಿ ಸ್ವಿಮ್ ಸೂಟ್ನಲ್ಲಿ ಕಾಣಿಸ್ಕೊಳ್ತಾರೆ. ಕನಸಿನ ರಾಣಿ ಮಾಲಾಶ್ರೀ ಮೊದಲ ಚಿತ್ರ. ರಾಘವೇಂದ್ರ ರಾಜ್ಕುಮಾರ್ ಅಭಿನಯದ ಸೂಪರ್ ಹಿಟ್ ನಂಜುಂಡಿ ಕಲ್ಯಾಣ ಚಿತ್ರದಲ್ಲಿ ಬಿಕಿನಿ ತೊಟ್ಟು ಮಿಂಚ್ತಾರೆ. ಹಾಗೆಯೇ ನಟ ಸುನೀಲ್ ಅಭಿನಯದ ಸ್ನೇಹದ ಕಡಲಲ್ಲಿ ಚಿತ್ರದಲ್ಲೂ ಕೂಡ ಮಾಲಾಶ್ರೀ ಬಿಕಿನಿಯಲ್ಲಿ ಮಿಂಚಿದ್ದಾರೆ. ಏನು ಆ ಕಾಲದಲ್ಲಿ ಆ ರೀತಿಯಾಗಿದ್ರೆ ಈ ಕಾಲದಲ್ಲಿ ಕೇಳಬೇಕಾ? ಈ ಕಾಲದಲ್ಲೂ ಕೂಡ ಸಾಕಷ್ಟು ಜನ ಬಿಕಿನಿಯಲ್ಲಿ ಮಿಂಚಿದ್ದಾರೆ. ಅದ್ಯಾರ್ಯಾರು ಬನ್ನಿ ನೋಡ್ತಾ ಹೋಗೋಣ. ಸ್ಯಾಂಡಲ್ವುಡ್ ನಟಿ ರಾಗಿಣಿ ದ್ವಿವೇದಿ ಸಾಕಷ್ಟು ಬಾರಿ ಬಿಕಿನಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ತುಪ್ಪದ ಬೆಡಿಗೆ ಅಂತಾನೆ ಕರೆಸ್ಕೊಳ್ಳುವಂಥ ರಾಗಿಣಿ ತಮ್ಮ ಬಿಕಿನಿ ಫೋಟೋ ಶೂಟ್ನಲ್ಲಿ ಹಾಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಮೊದಲು ಮಾಡೆಲಿಂಗ್ಗೆ ಧರಿಸಿದ್ರು. ಮ್ಯಾಗ್ಝಿನ್ ಒಂದಕ್ಕೆ ಬಿಳಿ, ಹಳದಿ ಮತ್ತು ನೀಲಿ ಮಿಶ್ರಿತ ಬಿಕಿನಿಯನ್ನು ತೊಟ್ಕೊಳ್ತಾರೆ. ಇದು ಸಾಕಷ್ಟು ಸದ್ದನ್ನು ಕೂಡ ಮಾಡಿತು. ಅಷ್ಟೇ ಅಲ್ಲ, ಸಾಕಷ್ಟು ಬಾರಿ ಅವರು ಬಿಕಿನಿಯಲ್ಲಿ ಕೂಡ ಫೋಟೋಗಳನ್ನ ಅಪ್ಲೋಡ್ ಮಾಡಿದರು. ಇನ್ನು ನಾವು ಈ ಪ್ರಿಯಾಮಣಿ ವಿಚಾರಕ್ಕೆ ಬರೋಣ. ಪ್ರಿಯಾಮಣಿ ಕನ್ನಡ ಮಾತ್ರವಲ್ಲ, ಬೇರೆ ಭಾಷೆಗಳಲ್ಲೂ ಕೂಡ ನಟನೆಯನ್ನು ಮಾಡಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಂಥವ್ರು. ಹಾಗೆಯೇ ಅವರು ಡ್ರೆಸ್ಗಳು ಕೂಡ ಅಷ್ಟೇ ಬೋಲ್ಡ್ ಆಗಿರುತ್ತೆ. ಬಿಕಿನಿ ಅಂತ ಅಲ್ಲ, ಅವರ ನಾರ್ಮಲ್ ಡ್ರೆಸ್ಗಳು ಕೂಡ ಅಷ್ಟೇ ವೆರೈಟಿಯಾಗಿ ಅವರು ಕಾಣಿಸ್ಕೊಂಡಿದ್ದಾರೆ. ಹಾಟ್ ಮತ್ತು ಗ್ಲಾಮರಸ್ ನಟಿ ಅಂತಲೇ ಅವ್ರು ಕರೆಸ್ಕೊಳ್ಳುವಂಥದ್ದು. ಅದರಲ್ಲಿ ಅವರು ಮೊದಲು ತೆಲುಗು ಸಿನಿಮಾ ಒಂದರಲ್ಲಿ ಸ್ಕಿನ್ ಕಲರ್ ಬಿಕಿನಿಯನ್ನು ತೊಟ್ಟು ಮಿಂಚಿದ್ರು. ಏನು ಐಂದ್ರಿತಾ ರೈ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ಕೂಡ ಬಿಕಿನಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆಯೇ ಅವರ ಪರ್ಸ್ನಲ್, ಅಂದರೆ ಅವರ ಪ್ರೈವೇಟ್ ಟೈಮ್ನಲ್ಲೂ ಕೂಡ ಅವರು ಬಿಕಿನಿಯಲ್ಲಿ ಮಿಂಚಿದ್ದಾರೆ. ಅವರ ಸೋಷಿಯಲ್ ಮೀಡಿಯಾವನ್ನು ನೀವು ನೋಡಿದ್ರೆ ಒಂದ್ಸರಿ ಗೊತ್ತಾಗುತ್ತೆ. ಮನಸಾರೆ ಬೆಡಿಗೆ ಅಂತಲೇ ಕರೆಸ್ಕೊಳ್ಳುವಂಥ ಇವರು 2012ರಲ್ಲಿ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್, ಅಂದರೆ CCL 2ನೇ ಸೀಸನ್ ಕ್ಯಾಲೆಂಡರ್ನಲ್ಲಿ ತಮ್ಮ ಬೆಡಗು ಭಿನ್ನಾಣವನ್ನು ಬಿಕಿನಿ ಮೂಲಕ ತೋರಿಸಿದ್ರು. ಗೋವಾದಲ್ಲಿ ಈ ಫೋಟೋಶೂಟ್ ಮಾಡಿಸಲಾಗಿತ್ತು. ಈ ಫೋಟೋಶೂಟ್ಗೆ ವ್ಯಾಪಕವಾಗಿರುವಂಥ ಕಮೆಂಟ್ಸ್ ವ್ಯಕ್ತವಾಗಿತ್ತು. ಅಷ್ಟೇ ಯಾಕೆ, ಮಳೆ ಹುಡುಗಿ ಅಂತಾನೆ ಕರೆಸ್ಕೊಳ್ಳುವಂಥ ಪೂಜಾ ಗಾಂಧಿ ಕೂಡ ಬಿಕಿನಿಯಲ್ಲಿ ಕಾಣಿಸ್ಕೊಂಡಿದ್ರು. ಏನು ಆ ಬಿಕಿನಿಯ ಫೋಟೋ ಸಖತ್ ವೈರಲ್ ಆಗಿತ್ತು. ಸದ್ಯ ಅವರು ಉದ್ಯಮಿಯೊಬ್ಬರನ್ನ ಮದುವೆಯಾಗಿ ಆರಾಮಾಗಿದ್ದಾರೆ. ಒಂದು ಕಡೆ ಮುಂಗಾರು ಮಳೆಯ ಮೂಲಕ ಸಖತ್ತಾಗಿ ಅವರು ಕಾಣಿಸ್ಕೊಂಡು, ಹಾಗೆಯೇ ಒಂದು ಹೋಪನ್ನು ಕ್ರಿಯೇಟ್ ಮಾಡಿದಂಥ ಪೂಜಾ ಗಾಂಧಿ ಬರ್ತಾ ಅವರ ಕಥೆಗಳ ಆಯ್ಕೆಯೋ ಏನೋ ಗೊತ್ತಿಲ್ಲ, ಅಷ್ಟಾಗಿ ಸಕ್ಸಸ್ಸನ್ನು ಕಾಣಲಿಲ್ಲ. ಹಾಗೆಯೇ ದಪ್ಪ ಬೇರೆ ಆಗಿದ್ದಾರೆ ಇವಾಗ. ಸೊ ಅವರು ಒಂದು ಕಾಲದಲ್ಲಿ ಬಿಕಿನಿಯ ಮೂಲಕ ಮಿಂಚಿದ್ರು. ಹಾಗೆಯೇ ಅವರ ಬಿಕಿನಿಯ ಫೋಟೋವನ್ನು ಶೇರ್ ಮಾಡಿ ಸಾಕಷ್ಟು ಕಮೆಂಟ್ಸ್ಗಳಿಗೂ ಕೂಡ ಗುರಿಯಾಗಿದ್ದರು.
ಇನ್ನು ಗುಂಡ್ಗುಂಡಗಿದ್ರು ಪರವಾಗಿಲ್ಲ, ನಾನು ಸಖತ್ ಕ್ಯೂಟು ಅಂತಲೇ ಹೇಳ್ಕೊಂಡು ಓಡಾಡುವಂಥ ಮಂಗಳೂರಿನ ಬೆಡಗಿ ಮಾಡೆಲ್ ಕಮ್ಮ ನಟಿ ಬಿಗ್ ಬಾಸ್ನ ಸ್ಪರ್ಧಿ ಆಗಿದ್ದಂಥ ಶುಭಾ ಪೂಂಜಾ ಮೊಗ್ಗಿನ ಮನಸ್ಸಿನ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರ ಮನವನ್ನು ಕದ್ದಂತಹ ಬೆಡಗಿ. 2003ರಲ್ಲಿ ಮಿಸ್ ಚೆನ್ನೈ ಟಾಪ್ ಮಾಡೆಲ್ ಕಿರೀಟವನ್ನು ತಮ್ಮದಾಗಿಸ್ಕೊಂಡಿದ್ರು. ಹಾಗೆಯೇ ಹಲವು ಬಾರಿ ಇವರು ಒಂದೆರಡು ಸರಿ ಅಲ್ಲ, ಹಲವು ಬಾರಿ ಬಿಕಿನಿಯನ್ನು ತೊಟ್ಟಿದ್ದಾರೆ. ದಪ್ಪಗಿದ್ರೂ ಪರವಾಗಿಲ್ಲ, ಅವ್ರಿಗೆ ಪರ್ಸ್ನಾಲಿಟಿಗೆ ತಕ್ಕಂತೆ ಅವರು ಬಿಕಿನಿಯನ್ನು ಹಾಕ್ಕೊಂಡು ಒಂದು ಕಡೆ ಸಾಕಷ್ಟು ಕಮೆಂಟ್ಗಳಿಗೆ ಗುರಿಯಾಗಿದ್ದರು. ಹೆಚ್ಚಾಗಿ ಅವರು ನೆಗೆಟಿವ್ ಕಮೆಂಟ್ಗಳಿಗೆ ಗುರಿಯಾದರೂ ಕೂಡ ತಲೆ ಕೆಡಿಸ್ಕೊಳ್ದೆ ಅವರ ಡ್ರೆಸ್ ಮೇಲೆ ಯಾವಾಗಲೂ ಕೂಡ ಕಾನ್ಸಂಟ್ರೇಟ್ ಮಾಡಿ ತಮ್ಮ ಕಾನ್ಫಿಡೆನ್ಸನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನಿಧಿ ಸುಬ್ಬಯ್ಯ ಅಂದ ತಕ್ಷಣ ನಮಗೆ ಸಾಕಷ್ಟು ನೆನಪಾಗೋದು ಅವರ ತುಂಡುಡುಗೆಗಳು. ಅವರು ಬಿಕಿನಿ ಮಾತ್ರವಲ್ಲ, ಅವರ ಡ್ರೆಸ್ಸಿಂಗ್ ಸೆನ್ಸನ್ನು ನೋಡಿದರೆ ಅವರು ತುಂಬ ಕ್ಯೂಟಾಗಿ ಬಬ್ಲಿಯಾಗಿ ಡ್ರೆಸ್ಗಳನ್ನು ಹಾಕ್ಕೊಂಡಿರ್ತಾರೆ. ಸೊ ಸಾಕಷ್ಟು ಕಡೆಗಳಲ್ಲಿ ಕೂಡ ಅವರು ಅವರ ಒಂದು ಸಿನಿಮಾಗಳಲ್ಲಿ, ಸಾಂಗ್ಗಳಲ್ಲಿ ಕೂಡ ಬಿಕಿನಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೊಡಗಿನ ಕುವರಿ ಆಗಿರೋದು. ಹಾಗೆಯೇ ಜನಪ್ರಿಯ ನಿರ್ದೇಶಕ ಯೋಗರಾಜ್ ಭಟ್ ಅವರ ಗರಡಿಯಿಂದ ಬಂದಂತಹ ನಿಧಿ ಸುಬ್ಬಯ್ಯ ಬಾಲಿವುಡ್ನಲ್ಲೂ ಕೂಡ ಮಿಂಚಿ ಮರೆಯಾಗ್ಬಿಟ್ರು. ಈ ವೇಳೆ ಅವರು ಬಿಕಿನಿ ತೊಟ್ಟಿದ್ರು. ಇದಕ್ಕೂ ಮುನ್ನ CCL ಕ್ಯಾಲೆಂಡರ್ಗೆ ಕೂಡ ಅವರು ಬಿಕಿನಿಯಲ್ಲಿ ಪೋಸ್ ಕೊಟ್ಟು ಕಣ್ಮನವನ್ನು ಸೆಳೆದಿದ್ರು. ಇನ್ನು ಈಗ ಸುಂಟರಗಾಳಿ ಆಗಿರುವಂಥ ನಟಿ ರಕ್ಷಿತಾ ಕೂಡ ಒಂದು ಸಂದರ್ಭದಲ್ಲಿ ಬಿಕಿನಿಯಲ್ಲಿ ಕಾಣಿಸ್ಕೊಂಡಿದ್ರು. ಈಗ ದಪ್ಪ ಆಗಿರ್ಬೋದು, ಆಫ್ಟರ್ ಮ್ಯಾರೇಜ್ ಏನೇನೋ ಹೆಲ್ತ್ ಇಶ್ಯೂಸ್ ಇರ್ಬೋದು, ಆದರೆ ಒಂದು ಕಾಲದಲ್ಲಿ ಕನ್ನಡ ಇಂಡಸ್ಟ್ರಿಯ ಸುರಸುಂದರಿ ಇವರು ಅಂದರೆ ತಪ್ಪಾಗಲಾರ್ದು. ಇವರು ಒಂದು ಟೈಮ್ನಲ್ಲಿ ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ, ಪ್ರೇಮ್ ಅವ್ರನ್ನ ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಹಳದಿ ಬಣ್ಣದ ಸೆಮಿ ಬಿಕಿನಿಯಲ್ಲಿ ಕಾಣಿಸ್ಕೊಂಡಿದ್ರು. ಇನ್ನು ಸಖತ್ ಸ್ಟೈಲಿಶ್ ಆಗಿರುವಂಥ ಮಾಸ್ಟರ್ ಪೀಸ್ ಬೆಡಗಿ ಶಾನ್ವಿ ಶ್ರೀವಾತ್ಸವ ಬಿಕಿನಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ತುಂಬ ಸರಿ. ಇನ್ನು ಪಡ್ಡೆ ಹುಡುಗರ ನಿದ್ದೆಯನ್ನು ಕೆಡಿಸಿದ್ರು ಮಾಲ್ಡೀವ್ಸ್ನಲ್ಲೇ ತೆಗೆದಿರುವಂಥ ಒಂದಿಷ್ಟು ಫೋಟೋಗಳನ್ನು ಶಾನ್ವಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡು ಬಿಕಿನಿಯಲ್ಲಿ ಮಿಂಚಿದ್ರು. ಏನು ಗಲಾಟೆ ಬೆಡಗಿ ಅಂತಲೇ ಕರೆಸ್ಕೊಳ್ಳುವಂಥ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಸಂಯುಕ್ತ ಆವಾಗವಾಗ ತಮ್ಮ ಸಖತ್ ಹಾಟ್ ಫೋಟೋಗಳನ್ನ ಹಾಕ್ಕೊಳ್ತಾ ಇರ್ತಾರೆ. ಆವಾಗವಾಗ ಒಂಚೂರು ಕಿರಿಕಗಳನ್ನ ಮಾಡಿಕೊಂಡು ಸೌಂಡ್ ಮಾಡುವಂಥ ಈ ಬೆಡಗಿ ಸಖತ್ ಸ್ಟ್ರಾಂಗು, ಅಷ್ಟೇ ಬೋಲ್ಡು. ಇನ್ನು ಬಿಕಿನಿಯನ್ನು ಧರಿಸಿ ಹಲವು ಫೋಟೋಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಈ ಫೋಟೋಗಳನ್ನ ಕಂಡು ಅಭಿಮಾನಿಗಳು ಕಣ್ಣರಳಿಸಿದ್ದಾರೆ. ಕೇವಲ ಇವರು ರೌಡಿ ಮಾತ್ರ ಅಲ್ಲ ರೀ, ಸಖತ್ ಕ್ಯೂಟಿ ಕೂಡ ಹೌದು ಅಂತ ಇವರನ್ನು ನೋಡಿ ಖುಷಿ ಪಟ್ಟಿದ್ದಾರೆ. ಲಾಸ್ಟ್ ಬಟ್ ನಾಟ್ ದಿ ಲಿಸ್ಟ್, ಸಂಗೀತಾ ಭಟ್. ನೀವೆಲ್ಲ ಈ ಹೆಸರನ್ನ ಕೇಳೇ ಇರ್ತೀರ. ಯಾರಿಗೆ ತಾನೇ ಗೊತ್ತಿಲ್ಲ ರೀ ಈ ನಟಿ. ಅದರಲ್ಲೂ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾರೆ. 2ನೇ ಸಲ ದಯವಿಟ್ಟು ಗಮನಿಸಿ. ಸಿನಿಮಾಗಳ ಮೂಲಕ ಕನ್ನಡ ಸಿನಿ ರಸಿಕರ ಗಮನವನ್ನು ಸೆಳೆದ ನಟಿ ಸಂಗೀತಾ ಭಟ್ ಕಳೆದ ವರ್ಷ ಬಿಕಿನಿಯಲ್ಲಿ ಮಿಂಚಿದ್ರು. ಅವರು ಬಾಲಿಗೆ ವೆಕೇಷನ್ಗೆ ಅಂತ ಹೋಗಿದ್ರು ಅವರ ಗಂಡನ ಜೊತೆ. ಆ ಸಂದರ್ಭದಲ್ಲಿ ಅವರು ಬಿಕಿನಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ.